ಏನ ಕಿಸಿತಿದ್ಯಾ ಅಲ್ಲೋದ್ರಸ್ತೀನಿ ನೋಡ. ನೀನು ಚೈತ್ರಾ ಮೇಡಮ್ ಕಡೆ ವಾರ ವಾರ ಕಿಸ್ ತಗೊಂತಿಯಲ್ಲ, ಅದು ನನಗೆ ಬೇಜಾರಾಗಲ್ಲ. ಬೇಕಾದ್ರೆ ಅನುಶ್ರೀ ಮೇಡಮ್ ಲವ್ ಲೆಟರ್ ಬರೀ ನಾನು ಅದಕ್ಕೆ ಅಡ್ಡ ಬರಲ್ಲ. ಆದ್ರೆ ನಾನು ಲಿಲ್ಲಿ ಮೇಲೆ ಏನಾದ್ರು ಕೈ ಮಾಡಿದ್ರೆ ಎಲ್ಲಾ ಕೆಲಸ ಕುಳಿಯೋದು ಅದೊಂದೇ ಕೈ, ಈ ಕೈ ಎಲ್ಲ ಹುಷಾರ್ ಹೋಗಲೇ. ಪುಷ್ಕರಾಜನ ಮೇಲೆ ಕೈ ಮಾಡ್ದ್ಯಾ, ಇದ್ರ ಪರಿಣಾಮ ಘೋರವಾಗಿರ್ತದೆ. ಅನುಭವಿಸಕ್ ರೆಡಿ ಇದೆಯಾ? ನೀನ್ ಮಾಡ್ತೀನಿ ನೋಡು. ಕಮಾನ್ ಪುಷ್ಕರಾಜ್ ಕಮಾನ್. ಹಲೋ ಸರ್, ಯಾರೋ ಒಬ್ಬ ಬಂದು ನನ್ನ ಹೆಂಡತಿ ಮೇಲೆ ರಿಸೆಸ್ಮೆಂಟ್ ಮಾಡ್ತಿದ್ದಾನೆ ಸರ್. ಪ್ಲೀಸ್ ಬೇಗ ಬನ್ನಿ ಸರ್. ಅದು ರಿಸೆಸ್ಮೆಂಟ್ ಅಲ್ಲ, ಹಾ ಅದೇ ಮಾಡ್ತಿದ್ದಾನೆ ಸರ್, ಬೇಗ ಬನ್ನಿ ಸರ್. ಹೇ 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 ಯಾರಿಗೆ ಪ್ರಾಬ್ಲಮ್, ಯಾವಾಗ ಪ್ರಾಬ್ಲಮ್, ಯಾರಿಂದ ಪ್ರಾಬ್ಲಮ್? ಕಮಾನ್ ಟೆಲ್ ಮಿ. ಹಾ ಏನ್ ಸರ್ ಪ್ಯಾಂಟ್ ಹಾಕಿದಲ್ಲಿ ಹಂಗೆ ಬಂದ್ಬಿಟ್ಟಿದಿರಿ? ಹೇ, ಗಂಡು ಮಕ್ಕಳಿಗೆ ಪ್ರಾಬ್ಲಮ್ ಆದ್ರೆ 1 ಗಂಟೆ ಇಲ್ಲ 1 ದಿನ ಬಿಟ್ಟು ಬರ್ತೀನಿ. ಅದೇ ಈ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆದ್ರೆ 1 ನಿಮಿಷ ಅಲ್ಲ, ಎಮರ್ಜೆನ್ಸಿ ಬಂದ್ಬಿಡ್ತೀನಿ. ಹಾ, ಐ ವಿಲ್ ಶೋ ದ ಎಮ್ ಹೆಲ್. ಹಾ ಮೇಡಮ್ ಬರ್ಕೊಂಬಂದ್ರು ದರಿದ್ರ ನನ್ ಮಗ ಕರೆಕ್ಟ್ ಆಗಿ ಹೇಳಿಲ್ಲ. ಐ ವಿಲ್ ಶೋ ದ ಹೆಲ್. ಅದೇ ಹೆಲ್. ಹಾ ಹೇಳು ಇನ್ನೊಂದ್ಸಲ ಹೇಳು. ಐ ವಿಲ್ ಶೋ ದಮ್ ಹೆಲ್. ಹಾ ಸರ್ ಇವನೇ ಸರ್ ನನ್ನ ಹೆಂಡತಿಗೆ ರಿಸೆಸ್ಮೆಂಟ್ ಮಾಡಿದ್ದು. ಏನು? ಇವನೇನ ನೀನ್ ಹೆಂಡತಿಗೆ ಹರಾಜ್ ಮಾಡೋನು? ಅಪ್ಪ ಇಬ್ರು ಸೋಪಾಗಿ ಬಾಯಾದ್ರೂ ತೊಳ್ಕೊಂಡ್ರು. ಅದು ಹರಾಸ್ಮೆಂಟ್ ಅಂತ ಹೇಳಿ ಸಾಯ್ರು. ಅದೇ ಯಾಕೋ ನನ್ನ ಹೆಂಡತಿ ಮೇಲೆ ಹರಾಜ್ಮೆಂಟ್ ಮಾಡಿದೆ ನೀನು? ಹಲೋ ಸರ್, ನಿಮ್ಮ ಹೆಂಡತಿ ಅಲ್ಲ ನನ್ನ ಹೆಂಡತಿ. ಸಾರಿ, ಯಾಕೋ ಇವನ್ ಹೆಂಡತಿ ಮೇಲೆ ಹರಾಜ್ ಮಾಡಿದೆ ನೀನು? ನಾನು ಲಿಲ್ಲಿ ಮೊದ್ಲಿಂದ ಪ್ರೀತಿ ಮಾಡ್ತಿದ್ವಿ. ಅದು ಇವ್ರಪ್ಪ ಆಕ್ಚುಲಿ ಇಲ್ಲಿ ಅಳ್ಬೇಕಾಗಿರೋ ನಾನು. ಈ ನನ್ನ ಮಕ್ಕಳು ಯಾಕೆ ಅಳ್ತಿದ್ದಾರೆ? ಸರ್ 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 ನ್ಯಾಯ ಕೊಡ್ಸಿ ಸರ್, ನ್ಯಾಯ ಕೊಡ್ಸಿ ನನಗೆ. ಹೇ 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 ದೇವದಾಸ್ ಪಾರ್ವತಿ ಲೈಲಾ ಮಜನಿಂದ ಹಿಡಿದು ಅನುಶ್ರೀ ಅರ್ಜುನ್ ಜನ್ಯವರೆಗೂ ಪ್ರೇಮಿಗಳು ಒಂದಾಗ ಬಿಡ್ಲಿಲ್ಲಲ್ರೋ ನೀವು? ಸಾಕು ತಡ್ರಿ, ನಡ್ರಾಕ್ ಮಾತಾಡ್ಬೇಡ್ರಿ, ನಾವು ಪಕ್ಕ ಆರ್ಟಿಸ್ಟ್ ಅಲ್ಲ. ಸಾಕು ಸಾಕು, ನೀನ್ ಹೆಂಡತಿನ ಅವನು ಕೊಟ್ಟು ತ್ಯಾಗ ಮಾಡ್ಬಿಡು. ಹಾ ಅದೇನ್ ಸರ್ ಅಷ್ಟು ಸುಲಭವಾಗಿ ಹೇಳಿದ್ರಿ ಎಂತಿನ ತ್ಯಾಗ ಮಾಡು ಅಂತ? ತ್ಯಾಗ ತ್ಯಾಗ ಆಗಲ್ವಾ? ಬದ್ಲಾಗಲ್ವಾ? ಈ ಜಗತ್ತು ಬದ್ಲಾಗಲ್ವಾ? ಆಗ್ಲೇಬೇಕು. ಈ ಬದಲಾವಣೆ ನಿನ್ನಿಂದಾನೇ ಆಗ್ಬೇಕು. ನಿನ್ ಹೆಂಡತಿನ ಅವನ ಕೂಟ ಕಳಿಸಿ ಕೊಟ್ಟು ಬಿಡು. ಅಯ್ಯೋ ಕಿತ್ತೋದು ನಾನ್ ಮಗನೇ, ನಿನ್ ಮುಖಕ್ಕೆ ಸಗಣಿ ಸಾರ್ಸ, ನಿನ್ ಮುಗ ನಾಯಿ ನಕ್ಕ. ಊದು ಬರ್ತೀನಿ ನನ್ನ ಮಗನೇ. ಏನಂತ ಹೇಳಿದ್ಯೋ? ಬರ್ತೀನಿ ಈಗ 1 ನಿಮಿಷ ನಿಲ್ಲು. ಮಾವ ಏನಕ್ಕೆ ಹೋದವನು? ಇವತ್ತು ಚೆನ್ನಾಗಿ ಮಾಡಿದಲ್ಲ, ಸನ್ಮಾನ ಮಾಡ್ಬೇಕು ಅಂತ ಶಾಲ್ ತರಕ್ ಹೋಗ್ಯಾನ. ನನ್ನ ಅಭಿಮಾನದ ಊರು ನಿಡ್ವಾಳೆ ಮತ್ತು ಚಂದೋಳಿ. ಭಾರಿ ಪ್ರೀತಿಯ ಊರು. ಇಲ್ಲಿ ಪ್ರೀತಿಯಿಂದ ನನ್ನ ಆ ಜಿ ಕನ್ನಡ ವೇದಿಕೆಗೆ ನಾನು ಕಳಿಸಿಕೊಟ್ಟಂತ ನನ್ನ ಪ್ರೀತಿಯ ಅಭಿಮಾನಿಗಳು. ಇಡೀ ನಮ್ಮ ಊರನ್ನ ಇನ್ನೂ ಕೀರ್ತಿಯನ್ನು ಹೆಚ್ಚಿಸುವಂತೆ ಗೆದ್ದು ಬರುವಂತೆ ನಾವು ಶುಭಾಶಯ ಮಾಡಿ ನಾವು ಊರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಸುಮಾರು ಟೈಮ್ ಆಯ್ತು ಈ ಕಡೆ ಬರ್ತಿದ್ದೀನಿ ಊರಿಗೆ. ನೋಡಿದ್ದೆ ಸರ್, ನಾನು ನಿತ್ಯ ಪೂಜೆ ಮಾಡೋದು ದೇವರು. ಎಲ್ಲರಿಗೂ ಒಳ್ಳೇದು ಮಾಡ್ತಾಯೆ. ಅಮ್ಮ ಏನ್ ಚೆನ್ನಾಗಿದ್ಯಮ್ಮ? ಇವರು ನಮ್ಮ ಅಮ್ಮ. ಎಲ್ಲಿ ಹೋದ್ರೆ ಇವ್ರ ಆಶೀರ್ವಾದ ಪಡ್ಕೊಂಡೆ ನಾನು ಹೋಗೋದು. ನಾನು ಬೇಬಿ ರಮೇಶ್ ಅವ್ರ ಹೆಂಡತಿ. ಮದುವೆ ಆಗಿ 20 ವರ್ಷ ಆಯ್ತು. 3 ಮಕ್ಕಳು ಚೆನ್ನಾಗಿ ನೋಡ್ತಾ ಇದ್ದಾರೆ.
ಇವರೆಲ್ಲ ನಮ್ಮ ಕುಟುಂಬಸ್ಥರು. ನಾನು ಸುಮಾರು ಒಂದು 2 ತಿಂಗಳಿಂದ ಕಾಣ್ತಿಲ್ಲ ಅಂತ ಎಲ್ಲ ನಾನು ನೋಡೋಕೆ ಬಂದಿದ್ದಾರೆ. ನಾನು ಕಾಮಿಡಿ ಕಿಲಾಡಿಗೆ ಅಲ್ಲಿ ಹೋಗಿ ಸೇರ್ಕೊಂಡಿದ್ದೀನಿ. ಹಂಗಾಗಿ ಇವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಸರ್. ಇದು ನಮ್ಮ ಮನೆ. ಈ ಹಳ್ಳಿಗಾಡಿನ ಪ್ರತಿಭೆಗಳಿಗೆ ಅವಕಾಶ ಸಿಗೋದು ತೀರಾ ಕಡಿಮೆ. ಅಂಥದ್ರಲ್ಲಿ ಜಿ ಚಾನಲ್ನವರು ಇಂಥ ಕುಗ್ರಾಮದ ಒಂದು ಪ್ರತಿಭೆಯನ್ನು ಹೊರತಂಬಿದ್ದಾರೆ. ಜಿ ಕನ್ನಡದಲ್ಲಿ ಒಂದು ವೇದಿಕೆ ಹತ್ತಿದ್ದೀನಿ ಅಂತ ಹೇಳಿದ್ರೆ ನೀನೇ ಅದಕ್ಕೆ ಕಾರಣ. ಅಲ್ಲಿಂದ ಹೋಗಿ ಬಂದು ನಿನಗೊಂದು ಒಳ್ಳೆ ಮನೆ ಕಟ್ಟಿ ಒಂದು ಫ್ಯಾನ್ ಹಾಕ್ಕೊಡ್ತೀನಿ. ಬಾಬಾ ಅದ್ಭುತವಾದ ವಿಟಿ ನೋಡ್ಕೊಂಬಂದ್ವಿ. ಸೊ ಮೊದಲನೇದಾಗಿ ನಾನು ಅನುಶ್ರೀ ಅವ್ರನ್ನ ಕೇಳ್ತೀನಿ, ನೀವೇ ತಂಡದ ಮಾಲೀಕರು. ಎಲ್ಲರ ನಗುವಿಗೆ ಕಾರಣ ಆಗಿರುವಂತ ಈ ಮಗು ಮನಸ್ಸಿನ ರಮೇಶ್ ಯಾದವ್ ಅವರು ನಮ್ಮ ಟೀಮ್ಗೆ ಸಿಕ್ಕಿದ್ದು ಒಂದು ವರ. ನಿಮ್ಗೆ ಆ ದೇವ್ರು ಯಾವಾಗ್ಲೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜಗಣ್ಣ, ನನಗೆ ತುಂಬ ದೊಡ್ಡ ಅನುಭವ ಏನಾಗಿದೆ ಅಂದರೆ, ಯಾರು ಪರಿಸರದ ಮಡಿಲಿಂದ ಬಂದಿರ್ತಾರೆ ಅವ್ರು ಭಾಳ ಪರಿಶುದ್ಧವಾಗಿರ್ತಾರೆ ಅಂತ. ಆಮೇಲೆ ಇದೆಲ್ಲದಕ್ಕಿಂತ ಅದ್ಭುತ ಏನು ಗೊತ್ತಾ, ನೀವು ಗೋಮಾತೆ ಸೇವೆ ಮಾಡ್ತಿದ್ದೀರಿ. ಯಾರ್ಯಾರು ಗೋಮಾತೆ ಸೇವೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಅವರ ಮನೆಗೆ ಯಾವ ಕಷ್ಟವೂ ಬರಲ್ಲ. ಯಾಕೆಂದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಮನೆಯಲ್ಲಿ ವಾಸ ಮಾಡಿರ್ತಾರೆ. ಜಗಣ್ಣ, ಆ ವಿಟಿ ನೋಡ್ಬೇಕಾದ್ರೆ ಆ ಗೋಮಾತೆಗೆ ಒಂದು ಮನೆ ಕಟ್ಟಬೇಕು ಅಂತ ಅವ್ರು ಏನು ಅನ್ಕೊಂಡಿದಾರೋ ಅದ್ರ ಸಲುವಾಗಿ ವಿತ್ ನಿಮ್ಮೆಲ್ಲರ ಪರ್ಮಿಷನ್ ಇಂದ ನಾನೊಂದು 50,000 ರೂಪಾಯಿ ಕೊಡ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಆ ಗೋಮಾತೆಗೆ ಒಂದು ಮನೆ ಕಟ್ಟಬೇಕು ಅನ್ನೋದು ನನ್ನ ಆಸೆ. ಇದು ನನ್ನ ಕಡೆಯಿಂದನೇ ಆಗಲಿ. ನನ್ನ ಕಡೆಯಿಂದ ನಿಮ್ಗೆ ಒಂದು 50,000 ರೂಪಾಯಿ ಕೊಡ್ತೀನಿ. ಪ್ಲೀಸ್ ಆ ಹಸುಗಳಿಗೆ ಒಂದು ಒಳ್ಳೆಯ ಮನೆ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ರಮೇಶ್, ನೀವು ಮಾತಾಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. thank you. ಹೇಗೆ ಅನಿಸ್ತಾ ಇದೆ ನಿಮಗೆ ಇವತ್ತು? ತುಂಬ ಸಂತೋಷ ಆಗ್ತಿದೆ ಮೇಡಮ್. ನನಗೆ ಮನೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಆ ಗೋಮಾತೆಗೊಂದು ನಮ್ಮ ಅಕುಲ್ ಸರ್ ದೊಡ್ಡ ಮನಸ್ಸಿಂದ ಅವರು ಹೇಳಿದ್ದು ನನಗೆ ಭಾರಿ ಖುಷಿ ಆಯಿತು. ನನ್ನ ಮನೆ ಬಿಡಿ ಹೆಂಗಾರು ಇರುತ್ತೆ, ಹೆಂಗಾದ್ರೂ ವಾಸ ಮಾಡ್ತೀನಿ. ಆ ಮೂಕ ಪ್ರಾಣಿ ಈ ಮಳೆಗಾಲದಲ್ಲಿ ಪಾಪ ಎಲ್ಲೆಲ್ಲೋ ನಿಲ್ತವೆ. ಈ ಮಳೆಗೂ ಪಾಪಪ್ಪು ಎಲ್ಲ ಚಂಡಿ ಆಗ್ತದೆ. ಅದೊಂದು ಎಲ್ಲ ನೋಡಿದ್ರೆ ಒಂಥರ ಮನಸ್ಸು ಬೇಜಾರಾಗ್ತದೆ. ಅಷ್ಟು ದೇವ್ರು ನಮಗೆ ಅನುಕೂಲ ಎಂಥ ಜಗತ್ತಲ್ಲಿದ್ದಾನೆ ನೋಡೋನು ಮಗು ಥರ. ನೋಡಿ, ಅದೇ ಗೋಮಾತೆನ ಎಲ್ಲ ಸುಮಾರು ಒಂದು ಲಾರಿ ಒಳಗಡೆ ಒಂದು 50-60 ತುಂಬಿಕೊಂಡು ಮುಚ್ಚಿಟ್ಕೊಂಡು ಅವನ ಕಡಿಯಕ್ಕೆ ಹೋಗ್ತಾರೆ. ಅವನ ನೋಡಬೇಕು, ಅಮಾಯಕ ಕ್ಷಣಗಳನ್ನ ನೋಡಬೇಕು. ಆ ಕಡೆ ಅಂಚಲಿ ಆ ಕುತ್ತಿಗೆಗೆ ಕತ್ತಿನ ಇಡ್ತಾರಲ್ಲ, ಆಗ ಆ ಕಣ್ಣುಗಳನ್ನ ನೀವು ನೋಡಬೇಕು. ಎಂಥ ಕಣ್ಣು ಅಂದರೆ ಅದು ಬಹಳ ದುಃಖದಲ್ಲಿ ನೋಡುತ್ತೆ. ಒಬ್ಬ ತಾಯಿಯಾಗಿ ನಾನು ನಿಮಗೆಲ್ಲ ಹಾಲು ಕುಡಿಸ್ದೆ, ಹೆಂಗೋ ಮನಸ್ಸು ಬರುತ್ತೆ ನಿಮಗೆಲ್ಲ ನನ್ನನ್ನು ಕಡಿಯೋದಕ್ಕೆ ಹೆಂಗೆ ಮನಸ್ಸು ಬರುತ್ತೆ ಅಂತ ಒಂದು ಆ ಕಾರುಣ್ಯದ ಕಣ್ಣು ನೋಡುತ್ತೆ ನೋಡಿ. ಅದನ್ನೆಲ್ಲ ನಾನು ಗಮನಿಸಿದ್ದೀನಿ. ಅಂಥವರೆಲ್ಲ ನಿಮ್ಮನ್ನು ನೋಡಿ ಕಣ್ಣು ತೆರೀಲಿ. ಬರೆದಿಟ್ಕೊಳ್ರಿ, ನಿಮ್ಮ ಬದುಕಲ್ಲಿ ನಿಮ್ಮಿಂದ ಒಂದು ಅದ್ಭುತವಾದ ದಿನಗಳು ನಿಮ್ಮ ವಂಶದಲ್ಲಿ ಆರಂಭ ಆಗುತ್ತೆ. ಶುಭವಾಗುತ್ತೆ.